tell you, the Holy Spirit says to you something this morning. ಪವಿತ್ರಾತ್ಮನು ಇವತ್ತು ನಿಮಗೆ ಸಭೆಗೆ ಹೇಳುತ್ತಿರುವ You are looking at people ನೀ ಜನರನ್ನು and ನೋಡ್ತಿದ್ದೀಯಾ, losing your call. ನೀ ಜನರನ್ನು ನೋಡ್ತಾ ನಿನ್ನ ಕರುವಿಕೆಯನ್ನು ಕಳ್ಕೊಳ್ತಿದ್ದೀಯಾ. Are you understanding what I am telling you? ಹೇಳುವುದನ್ನು ಅರ್ಥ ಆಗ್ತಿದೆಯಾ? Before you were formed in your mother's home, ನಿನ್ನ ತಾಯಿಯ ಗರ್ಭದಲ್ಲಿ ನೀ ರೂಪವಾಗುವುದಕ್ಕಿಂತ God ಮುಂಚೆ called you. ದೇವರು ನಿನ್ನನ್ನು God ಕರೆದಿದ್ದಾರೆ, separated you. ದೇವರು ನಿನ್ನನ್ನು ಬೇರ್ಪಡಿಸಿದ್ದಾರೆ. Till today, ಇವತ್ತಿನ ತನಕ whatever is your age, ನಿನ್ನ ವಯಸ್ಸು ಏನಾಗಿದ್ರೇನು ಕೂಡ God was waiting for you all these years, ಇಷ್ಟು ವರ್ಷಗಳು ದೇವರು ನಿನಗಾಗಿ ಕಾಯ್ತಾ ಇದ್ರು. so that one day you will shine for Him. ಯಾಕಂದ್ರೆ ಒಂದು ದಿನ ನೀ ಆತನಿಗಾಗಿ One ಪ್ರಕಾಶಗೊಳ್ಳುತ್ತೀಯ day ಅಂತ. you will do whatever God lays upon your shoulder. ಒಂದು ದಿನ ದೇವರು ನಿನ್ನ ಭುಜದ ಮೇಲೆ ಏನೆಲ್ಲ ಇಡ್ತಾರೋ ಅದೆಲ್ಲ ನೀ ನೆರವೇರಿಸ್ತೀಯ You ಅನ್ನುವುದೇ. will never murmur, you will be never selfish, and you will do the work of the Lord with all joy. ನೀ ಗುಣಗುಟ್ಟದೆ ನೀ ಸಂತೋಷದಿಂದ ಪೂರ್ತಿ ಹೃದಯದಿಂದ ದೇವರ ಸೇವೆಯನ್ನು ಮಾಡ್ತೀಯಾ ಅಂತ. But sadly, ಆದ್ರೆ ದುಃಖ, amen, many minds are like this. ಅನೇಕ ಮನಸ್ಸುಗಳು ಹೀಗಿದೆ. Amen, அவர் இருக்கிற இடத்துல நான் பண்ண மாட்டேன். ಅವರು ಇರುವಂತ ಸ್ಥಳದಲ್ಲಿ ನಾ ಮಾಡಲ್ಲ. Amen, நான் ಇನ್ಮೇಲೆ ನಾನು ಎದಲಿಯೂ ವರ ಮಾಟೆ. ಇನ್ನು ಮೇಲೆ ನಾ ಯಾವುದಕ್ಕೂ ಬರಲ್ಲ. You are crippling your call. ನಿನ್ನ ಕರುವಿಕೆಯನ್ನೇ ನೀನೇ ನಾಶ ಮಾಡ್ಕೊಳ್ತಿದೀಯಾ. Amen, you are destroying your life for God. ದೇವರಿಗಾಗಿ ಇರುವಂತ ನಿನ್ನ ಜೀವನವನ್ನು ನೀನೇ ನಾಶ ಮಾಡ್ಕೊಳ್ತಿದೀಯಾ. God is seeking, you know. ದೇವರು ಯಾರನ್ನು ಹುಡುಕ್ತಿದ್ದಾರೆ ಗೊತ್ತಾ? Those people who forget about what people says and who consider what God speaks about. ಜನರು ಮಾತಾಡುವಂತ ಎಲ್ಲವನ್ನು ತ್ಯಜಿಸಿ ದೇವರು ಹೇಳುವುದನ್ನು ಮಾತ್ರ ನಂಬುವಂತ ಜನರನ್ನು ದೇವರು ಹುಡುಕುತ್ತಿದ್ದಾರೆ. How many of you say amen? ಎಷ್ಟು ಜನ ಆಮೆನ್ ಅಂತೀರಾ? Amen. It is not people who called you. ಜನರು ನಿನ್ನನ್ನು ಕರೆದಿಲ್ಲ. It is not your pastor who called you. ನಿನ್ನ ಸಭಾಪಾಲಕರು ನಿನ್ನನ್ನು ಕರೆದಿಲ್ಲ. It is God who called you even before your mother knew you. ನಿನ್ನ ತಾಯಿ ನಿನ್ನ ಕುರಿತು ಅರಿಯುವುದಕ್ಕಿಂತ ಮುಂಚೆನೆ ದೇವರು ನಿನ್ನನ್ನು ಕರೆದಿದ್ದಾರೆ. Amen. Learn to be humble. ತಗ್ಗಿಸಿಕೊಳ್ಳುವುದಕ್ಕೆ ಕಲಿತುಕೊಳ್ಳಿ. Stop grumbling. ಗುಣಗುಟ್ಟುವುದನ್ನು ನಿಲ್ಲಿಸಿ. Stop murmuring. ಗುಣಗುಟ್ಟುವುದನ್ನು ನಿಲ್ಲಿಸಿ. Stop speaking about the problems. ಸಮಸ್ಯೆಗಳ ಕುರಿತು ಮಾತಾಡುವುದನ್ನು ನಿಲ್ಲಿಸಿ. Ministry is such a thing that everyone are not called for. ಸೇವೆ ಅನ್ನುವಂತ ಕಾರ್ಯ ಎಲ್ಲರೂ ಕರೆಯಲ್ಪಟ್ಟಿರುವಂತ ಕಾರ್ಯವಲ್ಲ. It is a privilege. It is the greatest opportunity one has to serve God. ಅದು ಉನ್ನತವಾದ ಭಾಗ್ಯ, ಅದು ದೇವರ ಸೇವೆಯನ್ನು ಮಾಡುವಂತದ್ದು. God has called us. ಆದ್ರೆ ದೇವರು ನಮ್ಮನ್ನು ಕರೆದಿದ್ದಾರೆ. Amen. ಎತ್ತನೆ ಬೇರೆಗೆ ನಾನು ಸೊಲ್ಲದೆ ಬರೆಯುತ್ತೇನೆ. ಎಷ್ಟು ಜನರಿಗೆ ನಾನು ಹೇಳುವುದು ಅರ್ಥ Will you confess with me? ನನ್ನೊಟ್ಟಿಗೆ ಒಂದನ್ನು ಅರಿಕೆ ಮಾಡ್ತೀರಾ? என்னோட கூட என்ன அறிக்கை செய்றீங்களா? ಎಲ್ಲರೂ ಒಂದು ಅರಿಕೆ ಮಾಡ್ತೀರಾ? ಜನங்க என்ன நினைக்கிறாங்க? ಜನರು ಏನ್ ನೆನೆಸ್ತಾರೋ? ಜನங்க என்ன பேசுறாங்க? ಜನರು ಏನ್ ಮಾತಾಡ್ತಾರೋ? அதனால நான் ஊழியத்திலிருந்து தூரமாக மாட்டேன். ಅದರಿಂದ ನಾನು ಸೇವೆಯಿಂದ ದೂರ ಆಗುವುದಿಲ್ಲ. Amen. நான் அதிகமாக தேவன் மேல் வைத்திருக்கிற அன்புக்காக, ನಾ ಹೆಚ್ಚಾಗಿ ದೇವರ ಮೇಲೆ ಇಟ್ಟಿರುವಂತ ಪ್ರೀತಿಗಾಗಿ I serve God. ನಾ ಸೇವೆ ಮಾಡ್ತೇನೆ. Because of the love of God that constrains me. ಯಾಕಂದ್ರೆ ದೇವರ ಪ್ರೀತಿ ನನ್ನನ್ನು ಆ ಸೇವೆಯನ್ನು ಮಾಡುವುದಕ್ಕೆ ಒತ್ತಾಯ ಪಡಿಸುತ್ತೆ. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. Sometimes I too feel so weary. ಕೆಲವು ಸಮಯದಲ್ಲಿ ನನಗೂ ಕೂಡ ಹೀಗೆ ನಿರಾಶೆ ಆಗುತ್ತೆ. Amen. I feel like giving up. ನಾನು ಬಿಟ್ಬಿಡೋಣ ಅನ್ಸುತ್ತೆ. Amen. Many times I go and cry in front of my mom. ಅನೇಕ ಸಾರಿ ನನ್ನ ತಾಯಿಯ ಬಳಿ ಹೋಗಿ ಗೋಳಾಡ್ತೇನೆ. I don't have strength, ಅಮ್ಮ. ಅಮ್ಮ ನನಗೆ ಬಲ ಇಲ್ಲ. I go through sleepless nights. ರಾತ್ರಿ ನಿದ್ದೆ ಇಲ್ಲದೆ ರಾತ್ರಿಗಳನ್ನು ಕಳೆದಿದ್ದೇನೆ. Tears and tears. ಕಣ್ಣೀರಿಂದ ಕಣ್ಣೀರಲ್ಲೇ ಇದ್ದೇನೆ. So much of burden. ಅಷ್ಟು ಭಾರ. Amen. But I tell you, ಆದ್ರೆ ನಿಮಗೆ ನಾನು ಹೇಳ್ತೇನೆ, His love constrains me. ಆತನ ಪ್ರೀತಿ ಒತ್ತಾಯ ಪಡಿಸುತ್ತೆ. His love constrains me. ಆತನ ಪ್ರೀತಿ ಒತ್ತಾಯ ಪಡಿಸುತ್ತೆ. When I look at the cross, ನಾ ಶಿಲುಬೆಯನ್ನು ನೋಡುವಾಗ, when I look at what He has done for me, ಆತನು ನನಗಾಗಿ ಏನನ್ನು ಮಾಡಿದ್ದಾರೆ ಅಂತ ನೋಡುವಾಗ, all my efforts, all my dedication is just a rubbish. ನನ್ನ ತ್ಯಾಗ, ನನ್ನ ಪ್ರಯತ್ನ ಎಲ್ಲ ವ್ಯರ್ಥಾರಿ. I give you a call. ನಿಮಗೆ ಒಂದು ಕರೆಯುವಿಕೆ. Dear church, ಸಭೆಯೇ, we are in a new month again. ಹೊಸ ತಿಂಗಳಲ್ಲಿದ್ದೇವೆ ಇವತ್ತು. We are at the half of the year. ವರ್ಷದ ಅರ್ಧದಲ್ಲಿದ್ದೇವೆ. Amen. It's a time for us to rise up for God. ನಾವು ದೇವರಿಗಾಗಿ ಎದ್ದೇಳುವಂತ ಸಮಯವಿದು. Amen. Hallelujah. Hallelujah. Amen. If there is a joy in your house, ನಿನ್ನ ಮನೆಯಲ್ಲಿ ಸಂತೋಷ ಇದೆಯಾ? what will you do? ನೀ ಏನ್ ಮಾಡ್ತೀಯಾ? Think today you are full of joy. ನೆನೆಸಿ ಇವತ್ತು ತುಂಬಾ ಸಂತೋಷದಲ್ಲಿದ್ದೀರಾ. After the service you will say, ಇನ್ನಿಕ್ಕೆ ನಾನು ಸಮ್ಮಿಲ್ ಸೇರೆ. ಆರಾಧನೆಯ ನಂತರ ನೀವೇನ್ ಹೇಳ್ತೀರಾ ಗೊತ್ತಾ? ಇವತ್ತು ನಾನು ಅಡಿಗೆ ಮಾಡ್ತೇನೆ.
Hallelujah. Hallelujah. இன்னைக்கு நான் கறி வாங்கிட்டு வரேன். ಇವತ್ತು ನಾ ಮಾಂಸ ತಗೊಳ್ತೇನೆ. Why? ಯಾಕೆ? When you are full of joy, ನೀವು ಸಂತೋಷದಿಂದ you ಇದ್ದೀರಾ, will be bubbling to do something. ನೀವು ಏನಾದ್ರೂ ಒಂದು ಮಾಡುವುದಕ್ಕೆ ಜಿಗಿತಿರ್ತೀರಾ, Or ಕುಣಿತಿರ್ತೀರಾ. otherwise you will say, ಇಲ್ಲ ಅಂದ್ರೆ ಹೇಳ್ತೀರಾ, don't prepare anything at home. ಮನೆಯಲ್ಲಿ ಅಡಿಗೆನೆ ಮಾಡಬೇಡಿ. We are going out for dinner. ನಾವೆಲ್ಲರೂ ರಾತ್ರಿ ಊಟಕ್ಕೆ ಹೊರಗಡೆ ಹೋಟೆಲ್ಗೆ ಹೋಗೋಣ. ಏಂಗ ನೆರಂಬಿ ಒಳಿಂದ ಓಡುದುಂಗ. ಯಾಕೆ ಅಂದ್ರೆ ಒಳಗೆ ಅದು ಹೊರಸೂಸ್ತಾ ಇದೆ. Our cup runs over. ನಮ್ಮ ಪಾತ್ರೆ ಹೊರಸೂಸ್ತಾ ಇದೆ. The same way, ಅದೇ ಪ್ರಕಾರ when you are joyful in the Lord, ನೀ ದೇವರಲ್ಲಿ ಸಂತೋಷವಾಗಿರುವಾಗ, you need not anyone to tell you what to do. You will do something for God. ಬೇರೆಯವರು ನಿನಗೆ ಈಗ ಮಾಡು ಅಂತ ಹೇಳದೇ ಬೇಕಿಲ್ಲ, ನೀನೇ ದೇವರಿಗಾಗಿ ಏನಾದ್ರೂ ಮಾಡ್ತೀಯಾ. Amen. How many of you are happy? ಎಷ್ಟು ಜನ There ಸಂತೋಷವಾಗಿದ್ದೀರಾ? is no one needed for you to encourage you, push you, kick you. ನಿನ್ನನ್ನು ಪ್ರೋತ್ಸಾಹಿಸುವುದಕ್ಕೆ, ಮುಂದೆ ತಳ್ಳುವುದಕ್ಕೆ ನಿನಗೆ ಯಾರು ಬೇಕಿಲ್ಲ. Amen. The love will make you to move. ಆ ಪ್ರೀತಿಯೇ ನಿನ್ನನ್ನು ಮುಂದೆ ಸಾಗುವಾಗೆ ಮಾಡುತ್ತೆ. Amen. ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah.